ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಆಯಿತಾ? ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಹಾಲು ಕಾಯಿ ಸಿಕ್ಕಿದ್ದಾರೆ ಅಮ್ಮ. ಎದ್ದು ಭಾಳ ಹೊತ್ತಾಯಿತು. ಜಸ್ಟ್ ಈಗ ಫೇಸ್ ವಾಶ್ ಮಾಡ್ಕೊಂಬಂದೆ. ಟೈಮ್ ಈಗ 8 ಗಂಟೆ. ಸ್ವಲ್ಪ ಕೊಳಗ ಎಲ್ಲ ತೊಳೆಯೋದಿತ್ತ, ನೀರು ಬಿಡ್ತಾರೇನೋ ಅಂತಂದೇಳ್ಬಿಟ್ಟು ಎಲ್ಲ ತೊಳೆದು ಇಟ್ಬಿಟ್ಟಿದ್ದೀನಿ. ನೀರು ಬಿಡಲಿಲ್ಲ ಅಂದರೆ ಮುಗ್ದೋಯ್ತು. 15 ದಿನ ಆದರೂ ನೀರು ಬಿಡೋದಿಲ್ಲ. ಅದೇ ಪ್ರಾಬ್ಲಮ್ ನಮ್ಮೂರಲ್ಲಿ. ಅದರಲ್ಲಿ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಒಂದು ಸ್ವಲ್ಪ ಲೇಟಾಗೆ ನೀರು ಬಿಡೋದು. ಒಂದ್ಸಲ 20 ದಿನ ಆದರೂ ಕೂಡ ನೀರು ಬಿಡೋದಿಲ್ಲ. ಆವಾಗಂತರೂ ಮುಗ್ದೋಯ್ತು. ನೀರು ಎಲ್ಲೆಲ್ಲಿ ಬಿಡುತ್ತೋ ಅಥವಾ ಎಲ್ಲೆಲ್ಲಿ ಬರ್ತಾ ಇದ್ದೀವಿ ನೋಡಿಕೊಂಡು ಅಲ್ಲಿ ಆಟೋಗಳನ್ನ ಮಾಡ್ಕೊಂಡು ಹೋಗಿ ನೀರು ತುಂಬಿಸ್ಕೊಂಬರ್ಬೇಕು. ಹೋದ ವರ್ಷನೂ ಕೂಡ ಹಾಗೆ ಮಾಡಿದ್ವಿ. ಇಲ್ಲಿ ನಮ್ಮ ಮನೆಯಿಂದ ಅಲ್ಲಿಗೆ ಒಂದು 2 ಕಿಲೋಮೀಟರ್ ಆಗ್ಬೋದು. ಅಲ್ಲಿಗೆ ಹೋಗಿ ನೀರನ್ನ ತುಂಬಿಸ್ಕೊಂಡು ಆಟೋದಲ್ಲೆಲ್ಲ ಇಟ್ಕೊಂಡು ಒಂದು 2-3 ಸಲ ತೊಗೊಂಬಂದು ಹಾಕ್ಕೊಂಡ್ವಿ. ಸೊ ಈ ಸಲ ನೋಡಬೇಕು. ಇವತ್ತು ನೀರು ಬಿಟ್ಟರು ಅಂದರೆ ಬಚಾವಾದ್ವಿ, ಇಲ್ಲ ಅಂದರೆ ಮುಗ್ದೋಯ್ತು ಕತೆ. ಮತ್ತೆ ಅದೇ ರಿಪೀಟ್ ಆಗುತ್ತೆ. ನೀರಿನ ಪ್ರಾಬ್ಲಮ್ ಇವಾಗ ಬೇಸಿಗೆ ಕಾಲದಲ್ಲಿ ಜಾಸ್ತಿ. ನೀರಿದ್ದಾಗ ತುಂಬ ಚೆಲ್ತೀವಿ, ನೀರು ಇಲ್ದಿದ್ದಾಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಹೇಳ್ತೀವಲ್ವ, ಇದ್ದಾಗ ಏನೋ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ, ಇಲ್ದಿದ್ದಾಗಲೇ ವ್ಯಾಲ್ಯೂ ಗೊತ್ತಾಗೋದು ಅಂತ. ಸೊ ಹಂಗೆ ಇವಾಗ ಅಜಯ್ ಸ್ನಾನಕ್ಕೆ ಹೋಗಿದ್ದಾನೆ. ಪೂಜೆ ಮಾಡ್ತೀನಿ ನಾನೇ ಅಂತ ಹೇಳಿ ಸ್ನಾನಕ್ಕೆ ಹೋಗಿದ್ದಾನೆ. ನನ್ನ ಮಗಳು ನಾನೇ ಸ್ನಾನ ಮಾಡ್ಕೋತೀನಿ ಇವತ್ತು ಅಂತ ಹೇಳಿ ಅವಳು ಹಠ ಮಾಡ್ತಾ ಇದ್ದಾಳೆ. ನೋಡೋಣ ಹೆಂಗೆ ಹೋಗುತ್ತೋ ಬ್ಲಾಗು. ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಮನೆ ಹತ್ರನೇ ತರಕಾರಿ ಮಾರೋದಕ್ಕೆ ಬಂದಿದ್ದರು. ಸೊ ಇದಿಷ್ಟು ತರಕಾರಿ ಎಷ್ಟು ತೊಗೊಂಡಿರ್ಬೋದು ನಿಮ್ಮ ಪ್ರಕಾರ ಗೆಸ್ಟ್ ಮಾಡಿ, ಆಯಿತಾ? ಇಷ್ಟು ತರಕಾರಿ, ಆಯಿತಾ? ಸೌತೆಕಾಯಿ, ಬೆಂಡೆಕಾಯಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ. ಇದು ಜಸ್ಟ್ ಹಂಗೆ ಫ್ರೀಯಾಗಿ ಕೊಟ್ಟಿರೋದಾಯ್ತಾ? ಸೊ ಇಷ್ಟೆಲ್ಲ ಎಷ್ಟಕ್ಕೆ ತೊಗೊಂಡಿರ್ಬೋದು ಅಂದರೆ ಮನೆ ಹತ್ರನೇ ಒಬ್ಬರು ಅಜ್ಜಿ ಪುಟ್ಟಿಲ್ ತಂದು ಮಾರ್ತಾರೆ. ತೂಕ ಏನು ಮಾಡೋದಿಲ್ಲ, ಹಾಗೆ ಕೊಡ್ತಿರ್ತಾರೆ. ಮತ್ತು ಕೆಲವೊಂದು ಸಲ ತೂಕ ಮಾಡ್ತಾರೆ. ಇದಿಷ್ಟು ಇವತ್ತು ನಮಗೆ ಕೊಟ್ಟಿರೋದು 25 ರೂಪಾಯಿಗೆ ಇಷ್ಟು ಕೊಟ್ಟಿದ್ದಾರೆ ನೋಡಿ. ಬೆಂಡೆಕಾಯಿ, ಸೌತೆಕಾಯಿ, ಹಸಿಮೆಣ್ಸಿನ್ಕಾಯಿನ 25 ರೂಪಾಯಿ ಕೊಟ್ಟರು, ಆಯಿತಾ? ಇದು ಇವತ್ತಿನ ತರಕಾರಿ. ಇದರಲ್ಲಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಚಡಿ ಅಂತ ಹೇಳ್ಬಿಟ್ಟು ಆಂಧ್ರ ಸೈಡ್ ಮಾಡ್ತಾರೆ, ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಇದು ಬೆಂಡೆಕಾಯಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿನ ಬೇಯಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮಸಿಬೋದು. ಇಲ್ಲಾಂದರೆ ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ಒಗ್ಗರಣೆ ಕೊಟ್ಬಿಟ್ರೆ ಸೂಪರ್ ಅಂದರೆ ಸೂಪರ್ ಇರುತ್ತೆ. ಮುದ್ದೆಗೆ, ಚಪಾತಿ, ರೊಟ್ಟಿ, ರೈಸು ಯಾವುದಕ್ಕೆ ಬೇಕಾದ್ರೂ ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ಟಿಫನ್ ಮಾಡಬೇಕು. ಟೈಮ್ ಕೂಡ ಆಗಿಬಿಟ್ಟಿದೆ. ಬನ್ನಿ ಬೇಗ ಬೇಗ ಟಿಫನ್ ರೆಡಿ ಮಾಡೋಣ. ಫಸ್ಟು ಟೀ ಮಾಡಿಬಿಡ್ತೀನಿ. ಟೀ ಮಾಡಿ ನೆಕ್ಸ್ಟು ಟಿಫನ್ನಿಗೆ ರೆಡಿ ಮಾಡ್ಕೊತೀನಿ. ಮೇನ್ ಎದ್ದ ತಕ್ಷಣ ಏನಂದರೆ ಟೀ ಇರಬೇಕು. ಟೀ ಕುಡಿಲಿಲ್ಲ ಅಂದರೆ ತಲೆನೇ ಓಡಲ್ಲ. ಅದೊಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಇವಾಗ ಫಸ್ಟು ಟೀ ಮಾಡ್ಕೊಂಡು ಕುಡಿದು ಅದಾದಮೇಲೆ ನೋಡಿ ಬಿಸಿ ಹಾಲು ಇವಾಗ ಜಸ್ಟ್ ಕಾಯಿಸಿರೋದು. ಟೀ ಮಾಡಿ ಆಮೇಲೆ ಟಿಫನ್ ಮಾಡ್ತೀನಿ. ಏನಮ್ಮ ನೋಡಿ, ಜಸ್ಟ್ ಈಗ ತಾನೇ ಪೂಜೆ ಮುಗೀತು. ನನ್ನ ಮಗ ಪೂಜೆ ಮಾಡಿದ್ದಾನೆ. ಎಲ್ಲ ಹೂವು ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡಿದ್ದಾನೆ. ಅವನು ಹೇಗೆ ತಿಳಿಯುತ್ತೋ ಹಾಗೆ ಮಾಡಿದ್ದಾನೆ. ಅಂದರೆ ನೀಟಾಗಿ ಮಾಡಿದ್ದಾನೆ. ಹೂವೆಲ್ಲ ಇಟ್ಬಿಟ್ಟು ಎಲ್ಲ ಧೂಪದ ಕಡ್ಡಿ, ಊದಿನ ಕಡ್ಡಿ, ಆಮೇಲೆ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸಿದ್ದಾನೆ. ಫುಲ್ ಫೇಸ್ ತೋರಿಸೋ ಹಂಗಿಲ್ಲ ಅಜ್ಜೋ. ಸರಿ, ಈಗ ನಾನು ಟಿಫನ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ ಇವತ್ತು. ಸ್ಟಾರ್ಟ್ ಮಾಡ್ಕೊತೀನಿ ಅಡುಗೆನ. ಈಗ ಟೊಮೆಟೊ ಬಾತ್ ಕೂಡ ರೆಡಿ ಆಯಿತು. ಇವತ್ತು ಮಾತ್ರ ಸಖತ್ತಾಗಿ ಬಂದಿತ್ತು. ಸ್ವಲ್ಪ ಸ್ಪೈಸಿಯಾಗಿ ಮಾಡಿದ್ದೆ.
ಪ್ರತಿ ಸಲ ಏನಂದರೆ ಸ್ವಲ್ಪ ನಾನು ಖಾರ ಕಡಿಮೆ ಹಾಕಿ ಮಾಡ್ತಾಯಿದ್ದೆ, ಬಟ್ ಈ ಸಲ ಸ್ವಲ್ಪ ಖಾರ ಜಾಸ್ತಿ ಹಾಕಿ ಮಾಡಿದ್ದಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಇದರಲ್ಲಿ ಏನಂದರೆ ಜಾಸ್ತಿ ಮಸಾಲೆ ನಾನು ಹಾಕೋದಕ್ಕೆ ಹೋಗಿಲ್ಲ. ಜಾಸ್ತಿ ಮಸಾಲೆ ಗರಂ ಮಸಾಲ ಅದೆಲ್ಲ ತುಂಬ ಯೂಸ್ ಮಾಡಿದರೆ ಅದ್ರ ಸ್ಮೆಲ್ಲೇ ಬರ್ತಾ ಇರುತ್ತೆ. ಕೆಲವೊಬ್ಬರಿಗೆ ಆ ಸ್ಮೆಲ್ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ. ನಮ್ಮ ಮನೇಲಿ ಜಾಸ್ತಿ ಮಸಾಲೆ ಸ್ಮೆಲ್ ಇತ್ತು ಅಂದರೆ ಅವರು ಮನೇಲಿ ಯಾರೂ ಇಷ್ಟಪಡೋಲ್ಲ. ಹಾಗಾಗಿ ಮಸಾಲೆ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಸ್ಮೆಲ್ನ ಸ್ವಲ್ಪ ಸ್ಪೈಸಿಯಾಗಿ ಒಂಚೂರು ಖಾರವಾಗಿ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಇನ್ನೊಂದು ಸಲ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು. ಇವಾಗ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ನ ಓಪನ್ ಮಾಡಿದ್ನಲ್ವ, ಓಪನ್ ಮಾಡಿ ಈಗ ಮುಚ್ಚಿ ಅಂದರೆ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಇವಾಗ ನನ್ನ ಮಗನಿಗೆ ಫಸ್ಟ್ ಹಾಕ್ಕೊಡ್ತಾಯಿದ್ದೀನಿ. ನೋಡ್ತಾ ಇದ್ರಲ್ವ ಹೆಂಗೆ ಬರ್ತಾಯಿದೆ ಹೋಗೆ. ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿನ್ನಬೇಕು ಫ್ರೆಂಡ್ಸ್. ನನಗಂತೂ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಇಷ್ಟ. ಕೆಲವೊಬ್ಬರಿಗೆ ತಣ್ಣಗಿರೋ ತಿನ್ನೋದಕ್ಕೆ ಇಷ್ಟ, ನನಗೆ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಇಷ್ಟ. ಭ್ರಮರ ಒಂದು ಹಾಡು ಹೇಳು. ಹೇಳು ಮತ್ತೆ. ಮುಂದಿನ ಬರ್ತಿಲ್ಲ ಯಾಕೆ? ಏನು ಹೇಳು ಮತ್ತೆ. ಏನೈತಿ ಹಾಂ ಹೇಳ್ಬೇಕು ಬೇಗ. ನಿಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ರು ರಮ್ಸ್ ಹೇಳು. ಮರ್ತೋಗೈತಾ? ಹೋಗ್ಲಿ ಬಿಡು, ಬಾಯ್. ಈಗ ನಾನು ಬೆಂಡೆಕಾಯಿ ಪಚ್ಚಡಿ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿ, ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೊ ಹಣ್ಣು, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ ಒಂದು ಅರ್ಧ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ. ಖಾರ ಜಾಸ್ತಿ ಬೇಕಂದರೆ ಖಾರ ಜಾಸ್ತಿ ತೊಗೊಳ್ಳಿ, ಇಲ್ಲಾಂದರೆ ಖಾರ ಕಡಿಮೆ ಬೇಕಂದರೆ ಖಾರನ ಸ್ವಲ್ಪ ಕಡಿಮೆ ತೊಗೊಳ್ಳಿ. ಇವಾಗ ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಯಾರು ತಿನ್ನೋಣಾದರೂ ಕೂಡ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಮೇನ್ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ನಮಗೇನು ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಇರುತ್ತೋ ಅದೆಲ್ಲ ಕ್ಲಿಯರ್ ಆಗುತ್ತೆ ನೀವು ಬೆಂಡೆಕಾಯಿ ತಿನ್ನೋದ್ರಿಂದ. ಮತ್ತು ಬಿಳಿ ರಕ್ತ ಕಣಗಳು ಕೂಡ ಜಾಸ್ತಿ ಆಗ್ತವೆ. ನಾನು ಇಲ್ಲಿ ಒಂದು ಪಾತ್ರೆಗೆ ನಾನೇನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನೆಲ್ಲದನ್ನು ಕೂಡ ಇದ್ರೊಳಗೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಕುಕ್ಕರಲ್ಲೇ ಇದನ್ನೆಲ್ಲ ಹಾಕ್ಕೊಂಡು ಒಂದು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ಕೊತಾ ಇದ್ದೀನಿ. ಪಾತ್ರೆಯಲ್ಲಿ ಮಾಡ್ಕೊತಾ ಇರೋದ್ರಿಂದ ನಾವು ಒಂದೇ ಸಲನೇ ಎಲ್ಲ ತರಕಾರಿನೂ ಕೂಡ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಇದನ್ನು ಪಲ್ಯ ಥರನಾದರೂ ಯೂಸ್ ಮಾಡ್ಬೋದು, ಚಪಾತಿಗೆ ಇಲ್ಲ ರೊಟ್ಟಿಗೂ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಮುದ್ದೆಗೂ ಕೂಡ ನೀವು ತಿನ್ಬೋದು. ಮತ್ತು ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕಾಗಿರ್ಬೋದು, ತಣ್ಣನೆ ಅನ್ನಕ್ಕಾಗಿರ್ಬೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಪಚ್ಚಡಿನ ನಾನು ತಿಂದಿದ್ದು ಶ್ರೀಶೈಲದಲ್ಲಿ. ಆ ಕಡೆ ಎಲ್ಲ ಆಂಧ್ರ ಸೈಡ್ ಅಲ್ವಾ, ತುಂಬ ವೆರೈಟಿ ಪಚ್ಚಡಿಗಳ್ನ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ಆಂಧ್ರ ಸೈಡ್ ಊಟ ಅಂದ್ರೇ ಸಖತ್ ಇಷ್ಟ. ಮತ್ತು ಅವ್ರು ಮಾಡೋವಂಥ ಪಪ್ಪು ಸಾಂಬಾರು, ಚಟ್ನಿ, ಪಚ್ಚಡಿ, ವೆರೈಟಿ ಫುಡ್ಸು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ತುಂಬ ಇಷ್ಟಪಟ್ಕೊಂಡು ತಿಂತೀನಿ. ಈಗ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೊಂದು ಸ್ವಲ್ಪ ನೀವು ನೀರು ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಯ್ತಾ. ಇವಾಗ ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಈಗಲೇ ಹಾಕ್ಬೋದು, ಇಲ್ಲ ಅಂತ ಅಂದರೆ ಆಮೇಲೆ ಇದೆಲ್ಲ ಟೊಮೆಟೊ ಹಣ್ಣು ಅದೆಲ್ಲ ಬೆಂದಾದ್ಮೇಲೂ ಕೂಡ ಅದನ್ನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೋಬೋದು. ಈ ಥರನಾದರೂ ನೀವು ಮಾಡ್ಕೋಬೋದು, ನಿಮ್ಮ ಆಪ್ಷನಲ್. ಕುಕ್ಕರಲ್ಲೇ ಮಾಡೋ ಹಾಗಿದ್ದರೆ ನೀವು ಒಂದೇ ಸಲ ಎಲ್ಲದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ, ನೀರನ್ನು ಆದಷ್ಟು ಸ್ವಲ್ಪ ಕಡಿಮೆ ಮಾಡಿ, ಅಂದರೆ ಕಡಿಮೆ ಇಟ್ಕೊಳ್ಳಿ. ಯಾಕಂದರೆ ಪಚ್ಚಡಿ ಸ್ವಲ್ಪ ಗಟ್ಟಿಯಾಗಿರಬೇಕು, ಅದಕ್ಕೋಸ್ಕರ ನಾನು ನೀರನ್ನ ಕಡಿಮೆ ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ. ಕುಕ್ಕರಲ್ಲಿ ನೀವು ನೋಡ್ಕೊಂಡು ಇಟ್ಕೊಳ್ಳಿ. ಅಂದರೆ ಮತ್ತು ಇದು ಬೆಂದಿರುತ್ತಲ್ವ ರಸನ, ಅದನ್ನು ಚೆಲ್ಲಬಾರ್ದು, ಅದನ್ನು ಇದಕ್ಕೆ ಹಾಕಬೇಕು ಆಯಿತಾ. ಈಗ ಟೊಮೆಟೊ ಹಣ್ಣು ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಇನ್ನೊಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಆಯಿತಾ. ಬೇಯಿಸ್ಕೊಂಡಾದಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಇದನ್ನು ಮಿಕ್ಸಿ ಜಾರಿಗಾದರೂ, ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಒರಳು ಕಲ್ಲಿದೆಯಾ, ರುಬ್ಬೋ ಗುಂಡಿದ್ದರೆ ಯಾವುದ್ರಲ್ಲಿ ಬೇಕಾದ್ರೂ ನೀವು ಇದನ್ನು ರುಬ್ಕೋಬೋದು.
ಆಯಿತಾ. ನಮ್ಮ ಮನೆಯಲ್ಲಿ ಒರಳು ಕಲ್ಲು ಇಲ್ಲ, ರುಬ್ಬಗುಂಡು ಇಲ್ಲ, ಪಕ್ಕದಲ್ಲಿದೆ. ಹಾಗಾಗಿ ಸದ್ಯಕ್ಕೆ ಬೇಡ, ಮಿಕ್ಸಿಲಿ ಹಾಕ್ಕೊಂಬೇಡ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಿದು ಮಿಕ್ಸಿ ಜಾರಿಗೆ ಹಾಕೋದ್ರಿಂದ. ಯಾಕಂದರೆ ಮಿಕ್ಸಿ ಜಾರಿಗೆ ಹಾಕಿದಾಗ ಇನ್ನೂ ಸ್ವಲ್ಪ ಅದು ಬಿಸಿ ಆಗಿಬಿಡುತ್ತೆ. ಬಿಸಿಯಾಗಿರೋದನ್ನ ಹಾಕಿದರೆ ಮಿಕ್ಸಿ ಜಾರು ಬೇಗ ಕೆಟ್ಟೋಗುತ್ತಲ್ವ. ಅದಕ್ಕೋಸ್ಕರ ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಏನು ಹಾಕ್ಬಾರ್ದು ಅಂದರೆ ನೀರು ಏನೂ ಹಾಕ್ಬಾರ್ದು ಆಯಿತಾ. ನೀರು ಹಾಕ್ದಂಗೆ ಇದನ್ನು ರುಬ್ಕೋಬೇಕು. ನುಣ್ಣಗಾದರೂ ರುಬ್ಕೊಳ್ಳಿ, ಇಲ್ಲ ತರಿಯಾಗಿ ಆದರೂ ರುಬ್ಕೊಳ್ಳಿ. ನುಣ್ಣಗೆ ರುಬ್ಕೊಂಡ್ರೆ ಒಂದು ಬೆನಿಫಿಟ್ ಏನಂದರೆ ಮಕ್ಕಳು ಕೂಡ ತಿಂತಾರೆ. ನೀವು ತರಿಯಾಗಿತ್ತು ಅಂದರೆ ಕೆಲವೊಬ್ಬರು ಮಕ್ಕಳು ತಿನ್ನಲ್ಲ. ಹಾಗಾಗಿ ನೀವು ನುಣ್ಣಗೆ ರುಬ್ಕೊಂಡ್ರೆ ಎಲ್ಲರೂ ತಿಂತಾರೆ ಆಯಿತಾ. ಇವಾಗ ನಾನು ರುಬ್ಕೊಂಬಂದಿದ್ದೀನಿ. ಹಾಗೆ ನಿಮಗಿದೆಲ್ಲ ಅಳ್ಕೊಂಬಿಟ್ಟಿದ್ದೀನಿ, ಯಾರು ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಅಡುಗೆ ಮಾಡ್ತಾಯಿದ್ದೀನಲ್ವ ಅದಕ್ಕೋಸ್ಕರ ಅಷ್ಟೇ. ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಹಸಿಮೆಣ್ಸಿಕಾಯಿ ಎಲ್ಲ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತರಿಯಾಗಿ ಬೇಕಾದರೂ ರುಬ್ಕೋಬೋದು. ಮತ್ತು ಕುಟಾಣಿಲಾಗಿರ್ಬೋದು, ಇಲ್ಲಾಂದರೆ ರುಬ್ಬಗುಂಡಲಾಗಿರ್ಬೋದು, ನಿಮ್ಗೆ ಹೆಂಗೆ ಬೇಕೋ ಹಂಗೆ ರುಬ್ಕೊಂಡು ನೀವು ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಒಂಚೂರು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಪಚ್ಚಡಿಗೆಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಕೂಡ ಈಗ ತಿನ್ಬೋದು, ಬಟ್ ಏನಂದರೆ ಒಗ್ಗರಣೆಗೆ ಹಾಕ್ಕೊಂಡು ತಿಂದರೆ ಅದ್ರ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ನೀವು ಇದನ್ನು 3 ದಿನದವರೆಗೂ ಇಟ್ಕೊಂಡ್ರೂ ಕೂಡ ಏನೂ ಆಗೋದಿಲ್ಲ. ಅಂದರೆ ಆವಾಗ ಸ್ವಲ್ಪ ಬಿಸಿ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ಆಯಿತಾ. ಮತ್ತು ಇವಾಗ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ಕೋಬೋದು. ನಾನಿಲ್ಲಿ ಸಾಸಿವೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಅದಾದಮೇಲೆ ನಾವೇನು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿನ ಏನು ರೆಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನೆಲ್ಲ ಮತ್ತೆ ಇದಕ್ಕೆ ಹಾಕ್ಕೊಂಡು ಒಗ್ಗರಣೆನ ಮಾಡ್ಕೋಬೇಕು. ಆ ಕಡೆ ಎಲ್ಲ ಅಂದರೆ ಆಂಧ್ರ ಸೈಡೆಲ್ಲ ಏನು ಮಾಡ್ತಾರೆ ಅಂದರೆ ಒಣಮೆಣ್ಸಿಕಾಯಿ ಎಲ್ಲ ಹಾಕ್ತಾರೆ, ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೋತಾರೆ ಅವರು. ಅದು ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡುತ್ತೆ. ನೀವು ಬೇಕಾದರೆ ಅದನ್ನು ಕೂಡ ಹಾಕ್ಕೊಳ್ಳಿ, ಮತ್ತು ಹಿಂಗೆ ಬೇಕಾದರೆ ಹಿಂಗನ್ನು ಕೂಡ ಹಾಕ್ಕೊಳ್ಳಿ ಆಯಿತಾ. ಅದು ಆಪ್ಷನಲ್, ನಿಮ್ಗೆ ಬೇಕಾದರೆ ಹಿಂಗು, ಕಡಲೆಬೇಳೆ, ಉದ್ದಿನಬೇಳೆನ ಒಗ್ಗರಣೆಗೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಸಿಂಪಲಾಗಿ ನಮ್ಮ ಕಡೆ ಮಾಡ್ದಂಗೆ ಈ ಥರ ಮಾಡಿಕೊಂಡ್ರೆ ಸಾಕು. ಮತ್ತು ಆಪ್ಷನಲ್ಲಾಗಿ ನೀವು ಒಣಮೆಣ್ಸಿಕಾಯಿ ಬೇಕಾದ್ರೆ ಹಾಕ್ಕೋಬೋದು ಒಗ್ಗರಣೆಗೆ, ಇಲ್ಲಾಂದರೆ ಇಲ್ಲ, ಅದು ಕೂಡ ಆಪ್ಷನಲ್ ಆಯಿತಾ. ಈಗ ಚೆನ್ನಾಗಿ ಒಗ್ಗರಣೆ ಆಗಿದೆ ಅಂದಮೇಲೆ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವೋ ಆ ಮಸಾಲೆನ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಮತ್ತು ನಾವೇನು ನೀರನ್ನು ಎತ್ತಿಟ್ಟಿದ್ವೋ ಅದನ್ನು ಕೂಡ ನಾವು ಈಗ ಈ ಒಂದು ಪಾತ್ರೆಗೆ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು 2 ಕುದಿ ಕುದಿಸ್ಕೊಂಡ್ರೆ ನಿಮಗೆ ಬೆಂಡೆಕಾಯಿ ಪಚ್ಚಡಿ ರೆಡಿ ಆಗುತ್ತೆ ಆಯಿತಾ. ಇದನ್ನು ಯಾವುದ್ರ ಜೊತೆ ಬೇಕಾದ್ರೂ ಕಾಂಬಿನೇಷನ್ ಮಾಡಿಕೊಂಡು ನೀವು ಊಟ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತಿನ್ನದೇ ಇರೋರು ಕೂಡ ತಿಂತಾರೆ ಈ ಥರ ಮಾಡಿಕೊಟ್ರಿ ಅಂತಂದರೆ. ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಬೆಂಡೆಕಾಯಿ. ಕೆಲವೊಬ್ಬರು ಮಕ್ಕಳು ತಿಂತಾರೆ, ಕೆಲವೊಬ್ಬರು ಮಕ್ಕಳು ತಿನ್ನಲ್ಲ. ಹಾಗಾಗಿ ಈ ಥರ ಮಾಡಿ ನೋಡಿ, ಎಲ್ಲರೂ ಕೂಡ ತಿಂತಾರೆ, ತಿನ್ನದೇ ಇರೋರು ಕೂಡ ತಿಂತಾರೆ. ಅದೇನೆಂದರೆ ನಾವು ಚಟ್ನಿ ಮಾಡಿದಾಗಿಲ್ಲ ಪಲ್ಯ ಮಾಡಿದಾಗ ಅದು ಬೆಂಡೆಕಾಯಿ ಹಾಗೆ ಇರುತ್ತಲ್ವ, ಅದು ಅವ್ರು ತಿನ್ನಬೇಕಂತ ಅನಿಸಲ್ಲ ಕೆಲವೊಬ್ಬರಿಗೆ. ಅದಕ್ಕೋಸ್ಕರ ಈ ಥರ ವೆರೈಟಿಯಾಗಿ ಮಾಡಿಕೊಟ್ರೆ ತಿಂತಾರೆ. ನಾನೀಗ ಒಂದು ಸ್ವಲ್ಪ ನಾನು ನೀರು ಇಟ್ಕೊಂಡಿದ್ದು ಅದನ್ನೇ ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಕುದಿ ಕುದಿಸ್ಕೊಂಡ್ವಿ ಅಂದರೆ ನಮಗೆ ಪಚ್ಚಡಿ ರೆಡಿ ಆಗುತ್ತೆ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಯಾವಾಗಲೂ ಕೂಡ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ. ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡಿ ನಮ್ಮಂಥವ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಹಾಗೆ ಹೊಸ್ದಾಗಿ ಯಾರು ಚಾನಲ್ ಮಾಡಬೇಕಂತ ಇದ್ದರೆ ಡೆಫಿನೆಟ್ಲಿ ಮಾಡಿ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಹಾಗೆ ರೆಗ್ಯುಲರಾಗಿ ಕಾಮೆಂಟ್ಸ್ ಮಾಡ್ತಾರಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಧನ್ಯವಾದ. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಅಂತ ಹೇಳಿ ಕೇಳ್ಕೊತೀನಿ. ಬಾಯ್.